15ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಖ್ವಾಜಾ ಬಂದನವಾಜ್ ದರ್ಗಾ. ಇವರು ಖ್ವಾಜಾ ಬಂದನವಾಜ್ ಬಗ್ಗೆ ಹೇಳ್ಬೇಕಂದ್ರೆ ಇವರು 1321ರಲ್ಲಿ ದೆಹಲಿಯಲ್ಲಿ ಜನಿಸ್ತಾರೆ. ಇವರು ದೆಹಲಿಯಿಂದ ಕಲಬುರಗಿ ಆಗಮಿಸ್ತಾರೆ. ನೀವು ನೋಡ್ಬೋದು ಅವ್ರ ಸಮಾಧಿ ಇದೆ ದರ್ಗಾ. ಈ ಕಡೆಯಿಂದ ನೋಡಿ ಯಾವ ತರ ಕಾಣುತ್ತೆ ಬಂದನವಾಜ್ ದರ್ಗಾ. ನೀವೇನಿಲ್ಲಿ ನೋಡ್ತಾ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ಖ್ವಾಜಾ ಬಂದನವಾಜ್ ದರ್ಗಾಕ್ಕೆ ಬಂದಿದ್ದೀನಿ. ಈ ದರ್ಗಾದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಅಂತ ಬನ್ನಿ ಇವಾಗ ಹೋಗೋಣ. ಖ್ವಾಜಾ ಬಂದನವಾಜ್ ಅವರು ದೆಹಲಿಯಿಂದ ಕಲಬುರಗಿಗೆ ಬಂದು ಆಗಮಿಸ್ತಾರೆ. ಇಲ್ಲಿ ಬಂದು ನೆಲೆಸ್ತಾರೆ. ಅವರು ದೆಹಲಿಯಿಂದ ಕಲಬುರಗಿಗೆ ಬಂದು ನೆಲೆಸ್ತಾರೆ. ಖ್ವಾಜಾ ಬಂದನವಾಜ್ ಹಿನ್ನೆಲೆ ಏನು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡ್ರಿ. ವರ್ಷ ಇಲ್ಲಿ ಉರ್ಸಾಗುತ್ತೆ. ಅದು ಒಂದು ತಿಂಗಳ ಮಟ್ಟಿಗೆ ನಡೀತಂತೆ ಉರ್ಸೋದು. ನೋಡೋಣ ಬನ್ನಿ. ನಾವು ಇಲ್ಲೇ ಇದ್ದೀವಿ. ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಈ ತರ ಕಾಣುತ್ತೆ. ಇಲ್ಲೆಲ್ಲ ನಿಮ್ಗೆ ಇದು ಈ ದರ್ಗಾಕ್ಕೆ ಹೋಗ್ಲಿಕ್ಕೆ ಎಲ್ಲ ನಿಮ್ಗೆ ಹೂವಿನ ಹಾರ ಅದು ಎಲ್ಲ ಸಿಗುತ್ತವೆ. ಇಲ್ಲೆಲ್ಲ ನೋಡ್ಬೋದು ನೀವು. ದುಕಾನ್ಗಳು ಇದಾವೆ, ಅಂಗಡಿಗಳು ಇವೆಲ್ಲ ತಗೊಂಡು ಹೋಗ್ಬೋದು. ಇಲ್ಲಿ ಚಪ್ಪಲ್ ಅದೆಲ್ಲ ಹೊರಗೆ ಬಿಟ್ಟು ಹೋಗ್ಬೇಕು. ಇಲ್ಲಿ ಕಲಬುರಗಿಯಲ್ಲಿ ಮಾಲ್ಪುರಿ ಫೇಮಸ್ ಇದೆ. ಆಮ್ಯಾಗ ತಿನ್ನೋಣ ಲಾಸ್ಟಲ್ಲಿ. ನೋಡಿ ಇಲ್ಲಿ ಮಾಲ್ಪುರಿ ದುಕಾನ್ ಇದೆ. ಆಮ್ಯಾಗ ತಿನ್ನೋಣ ಬನ್ನಿ. ಇವಾಗ ಒಳಗೆ ಹೋಗ್ತಾ ಇದೀವಿ. ಇದೆ ಎಂಟ್ರೆನ್ಸ್. ಇವಾಗ ಒಳಗೆ ಹೋಗೋಣ. ಎಲ್ಲ ನಿಮ್ಗೆ ಅದ್ರ ಬಗ್ಗೆ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಈ ತರ ಕಾಣುತ್ತೆ. ಇಲ್ಲಿ ಮುಖ ತಕೊಂಡು ಹೋಗ್ಬೇಕು ನೀವು. ಇವಾಗ ಉರುಸಿರೋದ್ರಿಂದ ಇಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಪಬ್ಲಿಕ್ ಯಾವ ತರ ಇದೆ. ಇಲ್ಲೆಲ್ಲ ಮುಖ ತಕೊಂಡು ಹೋಗ್ಬೇಕು. ನಾವು ಇವಾಗ ಮುಖ ತಕೊಂಡು ಒಳಗಡೆ ಹೋಗೋಣ. ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಅಂತ ಬೋಲ್ರಿ ಚೋಟು. ಇಲ್ಲಿ ಉರ್ಸ್ ನೋಡಕ್ಕೆ ಬಹಳಷ್ಟು ಜನ ಬಂದಿದಾರಲ್ಲ ಇಲ್ಲಿ ಭಕ್ತರು. ಇಲ್ಲೆಲ್ಲ ನೀರು ಸಿಂಪಡಿಸಿದಾರೆ. ಇಲ್ಲಿ ಭಾಳ ಬಿಸಿಲಿದೆ ಅಲ್ಲ, ಸೊ ಅದಕ್ಕಾಗಿ ಇಲ್ಲಿ ನೀರು ಸಿಂಪಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ತಂಪಿರ್ಲಿ ಅಂತ ಹೇಳಿ. ಬಂದನವಾಜರು ಚಿಸ್ತಿ ಪಂಥೀಯ ಸೂಫೀಸ್ ಅಂತಾರೆ. ಇವರು 15ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಖ್ವಾಜಾ ಬಂದನವಾಜ್ ದರ್ಗಾ. ಇವರು ಖ್ವಾಜಾ ಬಂದನವಾಜ್ ಬಗ್ಗೆ ಹೇಳ್ಬೇಕಂದ್ರೆ ಇವರು 1321ರಲ್ಲಿ ದೆಹಲಿಯಲ್ಲಿ ಜನಿಸ್ತಾರೆ. ಇವರು ದೆಹಲಿಯಿಂದ ಕಲಬುರಗಿ ಆಗಮಿಸ್ತಾರೆ. ನೀವು ನೋಡ್ಬೋದು ಅವ್ರ ಸಮಾಧಿ ಇದೆ ದರ್ಗಾ. ಇವಾಗ ಒಳಗಡೆ ಹೋಗೋಣ. ಮೊಬೈಲ್ ಅದು ಬಿಡ್ಲಾಕಿಲ್ಲ ಮೇ ಬಿ. ಇಲ್ಲಿ ಅಂದ್ರೆ ಮೊಬೈಲ್ ಹೇಗೆ ಅನ್ಸುತ್ತೆ? ಮೊಬೈಲ್ ಅಲಾವ್ ಇದೆ ಗೊತ್ತಿಲ್ಲ. ನೋಡೋಣ ಒಳಗಡೆ ವಿಡಿಯೋ ಮಾಡಿದ್ರೆ ಮಾಡ್ತೀನಿ ಅಂತ. ಇಲ್ಲಿ ಲೇಡೀಸಿಗೆ ಒಳಗಡೆ ಅಲೋ ಇರಲ್ಲ. ಲೇಡೀಸ್ ಹೊರಗಡೆಯಿಂದನೇ ಅವ್ರು ಇದು ಮಾಡಬೇಕು. ಒಳಗಡೆ ದೇವಸ್ಥಾನ ಇರ್ತದೆ, ವಿಡಿಯೋ ಮಾಡಕ್ ಅಲೋವಿಲ್ಲ. ನಾವೇನು ಈಗ ನೋಡಿದ್ದೀವಲ್ಲ, ಇದು ಬಂದನವಾಜರ ಸಮಾಧಿ. ಇದು ಇಲ್ಲಿ ಅನೇಕ ಸಮಾಧಿಗಳು ನೋಡ್ತೀರಿ ನೀವು. ಅವ್ರ ಸೈನಿಕರು ಅವರು ಎಲ್ಲ ಇಲ್ಲಿ ಬಹಳಷ್ಟು ಜನ ಸಮಾಧಿ ಇದಾವೆ. ಇಲ್ಲಿ ತಾಜುದ್ದೀನ್ ಬಹುಮನಿ ರಾಜ ತಾಜುದ್ದೀನ್ ಫಿರೋಜ್ ಶಾ ಅವರ ಆಹ್ವಾನದ ಮೇರೆಗೆ ಅವರು ಕಲಬುರಗಿಗೆ ಬರ್ತಾರೆ. ಇಲ್ಲೇ ಬಂದು 105 ವರ್ಷ ವಯಸ್ಸಿನವರೆಗೂ ಇಲ್ಲೇ ಕಾಲ ಇಲ್ಲೇ ಇರ್ತಾರೆ. ಅವರು ತ್ಯಜಿಸ್ತಾರೆ. ಅವ್ರು ಇಲ್ಲೇ ತಿರ್ಕೊಂಡಿರ್ತಾರೆ. ಮುಂದೆ ಅವ್ರ ಸಮಾಧಿಯನ್ನು ಇಲ್ಲೇ ನಿರ್ಮಾಣ ಮಾಡ್ತಾರೆ. ಇದೇ ಸಮಾಧಿ ಮುಂದೆ ದರ್ಗಾಗಿ ರೂಪುಗೊಳ್ಳುತ್ತದೆ. ಅದು ನೀವು ನೋಡ್ಬೋದು ಅವರ ಸಮಾಧಿ. ಅನೇಕ ಒಳಗಡೆ ಹೋಗಿ ಬಂದಿದ್ದೆವು. ಇಲ್ಲಿ ಸಾಕಷ್ಟು ಸಮಾಧಿಗಳನ್ನು ನೋಡ್ತೀರಿ ನೀವು. ಇಲ್ಲಿ ನೋಡ್ಬೋದು ನೀವು. ಅವರು ಸೈನಿಕರು ಅವರು ಎಲ್ಲ ಬಹಳಷ್ಟು ಸಮಾಧಿಗಳು ಇದಾವೆ. ದೆಹಲಿಯಲ್ಲಿ ಮಂಗಳವಾರ ದಾಳಿ ಆದ ತಕ್ಷಣ ಅವರು 1397ರಲ್ಲಿ ದೆಹಲಿಯಿಂದ ಅವರು ದಕ್ಕನ್ವರೆಗೂ ಪ್ರಯಾಣ ಬೆಳೆಸ್ತಾರೆ. ಬಹುಮನಿ ರಾಜ ತಾಜುದ್ದೀನ್ ಫಿರೋಜ್ ಶಾ ಅವರ ಆಹ್ವಾನದ ಮೇರೆಗೆ ಅವರು ಕಲಬುರಗಿಗೆ ಬಂದು ಇಲ್ಲಿ ನೆಲೆಸ್ತಾರೆ. ಅವರು ಮುಂದೆ ಇಲ್ಲೇ ಹೇವಲೋಕ ತರಿಸ್ತಾರೆ. ಅವರ ಸಮಾಧಿಯನ್ನು ಇಲ್ಲೇ ನಿರ್ಮಾಣ ಮಾಡ್ತಾರೆ. ಅದೇ ಸಮಾಧಿ ಮುಂದೆ ದರ್ಗಾಗಿ ರೂಪುಗೊಳ್ಳುತ್ತೆ. ನೋಡ್ಬೋದು ಅದೇ ದರ್ಗಾ. ಒಳಗಡೆ ಮೊಬೈಲ್ ಅಷ್ಟೊಂದು ಅಲಾವ್ ಇಲ್ಲ. ನೋಡೋಣ ಒಳಗಡೆ ವಿಡಿಯೋ ಮಾಡೋಣ. ಖುಷಿಗೆ ಇಬ್ಬರು ಹುಡುಗರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಜೊತೆನೆ ಬರ್ತಾ ಇದ್ದಾರೆ ಇಬ್ಬರು ಹುಡುಗರು. ಇಲ್ಲೂ ಸಾಕಷ್ಟು ಸಮಾಧಿಗಳು ಇದಾವೆ. ಎಲ್ಲ ಅವರ ಖ್ವಾಜಾ ಬಂದನವಾಜ್ ಅವರ ಮಗ ಮತ್ತು ಅವ್ರ ಮಗಂದ ಮತ್ತು ಮಗಳರ ಸಮಾಧಿ ಇಲ್ಲೇ ಇದೆ ಒಳಗಡೆನೆ. ನೋಡ್ಬೋದು ನೀವು. ಹಂಗೆ ಒಳಗಡೆ ಆ ಕಡೆ ಹೋಗೋಣ. ಇನ್ನು ಬಹಳಷ್ಟು ಸಮಾಧಿಗಳು ಇದಾವೆ ಇಲ್ಲಿ. ಎಲ್ಲ ತೋರಿಸ್ತೀನಿ ಅಂತ, ಅವ್ರ ಇತಿಹಾಸ ಏನು ಎಲ್ಲ ಹೇಳ್ತೀನಿ ಅಂತ ಹೋಗೋಣ. ಈ ಹುಡುಗರು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಜೊತೆನೆ ಬರ್ತಾ ಇದ್ದಾರೆ. तुम्हारा नाम क्या है? गोस्पीर अंते. ನಿಮ್ಮ ಹೆಸರು? ಮೈಬೂಬ್.
ಇಬ್ರು ನನ್ನ ಜೊತೆನೆ ಬರ್ತಾ ಇದಾರೆ. ಬನ್ನಿ ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ದರ್ಗಾ. ಈ ಕಡೆ ಬಹಳಷ್ಟು ಸಮಾಧಿಗಳು ಇದಾವೆ. ಅವ್ರ ಮಗನ ಸಮಾಧಿ ಅಂತ ಇಲ್ಲಿ ಮಂದೇನವಾಜ್ ನೋಡ್ಬೋದು ನೀವು. ಈ ಕಡೆ ಇನ್ನೂ ಒಳಗಡೆ ಭಾಳ ಇತಿಹಾಸ ಇದೆ. ಎಲ್ಲ ಹೇಳ್ತೀನಂತ ಇನ್ನೂ ಏನೋ ಬೆಕ್ಕಿಂದು ಮತ್ತೇನೋ ಇತಿಹಾಸ ಇದೆ ಅಂತ ಇಲ್ಲಿ ಏನೋ ಒಬ್ರು ಕಳ್ಳರು ಬಂದಿರಂತೆ. ಅದ್ರ ಬಗ್ಗೆ ಎಲ್ಲ ಹುಡುಗರು ಹೇಳ್ತಾರೆ, ನೋಡೋಣ ಅದೆಲ್ಲ ಹೇಳ್ತೀನಂತ. ಇಲ್ಲಿ ಬಂದೇನವಾಜ್ ದರ್ಗಾಕ್ಕೆ ಇಲ್ಲಿ ಮುಂಚೆ ಹಳೆ ಕಾಲದಲ್ಲಿ ಇಲ್ಲಿ ಕಳ್ಳರು ಬಂದಿರಂತೆ. ಅವರು ಕೈ ಗುರುತು ಮತ್ತು ಕಾಲು ಗುರುತು ಇಲ್ಲಿ ಆಗೇ ಇದಾವಂತೆ. ನೋಡೋಣ ಅವ್ರು ಕಳ್ಳ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಏನೋ ಆಗಿದಂತ ಘಟನೆಗಳು. ಅದೇ ದರ್ಗಾ ಇದು ನೋಡ್ತಿರೋದೆಲ್ಲ. ಬನ್ನಿ ಇದ್ರ ಬಗ್ಗೆ ನೋಡೋಣ. ಮುಂಚೆ ಕಳ್ಳ ಮಾಡ್ಲಕ್ ಬಂದಾಗ ಆ ಕಳ್ಳಂದಿದ್ದು ಫಿಂಗರ್ ಪ್ರಿಂಟ್ ಅಂತ ಇದು ಹಾಕ್ತಿದ್ದು. ಈಗ ಅಷ್ಟೊಂದು ಕಾಣ್ತಾ ಇಲ್ಲ ಇಲ್ಲಿ. ನೋಡೋಣ ಈ ಕಡೆ ಅವ್ರ ಕಾಲು ಗುರುತಿದೆ ಇಲ್ಲಿ, ನೀವು ನೋಡ್ಬೋದು. ನೀವು ಇಲ್ಲಿ ಅಲ್ಲೇನು ಕಾಣ್ತಾ ಇರೋದು ಬಂಗಾರ ಪ್ಲೇಟು. ಅದ್ರ ಸಲಕ್ಕೆ ಅವ್ರು ಕಳ್ಳವ್ರು ಬಂದಿರಂತೆ. ಸೊ ಅದಕ್ಕಾಗಿ ಅವ್ರಿಗೆಲ್ಲ ಇದು ಗುರುತೋದೆಲ್ಲ ಇಲ್ಲೇ ಇದೆ. ಇದು ಕಳ್ಳ ಇಲ್ಲಿ ಬಂಗಾರ ಪ್ಲೇಟು ಕದ್ಲಕ್ಕೆ ಬಂದಿನಂತ. ಅದು ಪ್ಲೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ಇದ್ದಿದ್ದು ಆಟೋಮೆಟಿಕಲಿ ಮ್ಯಾಗ ಹೋಗಿದೆ ಅಂತೆ. ಬಂಗಾರ ಪ್ಲೇಟ್ ನೋಡ್ಬೋದು ನೀವು, ಕಾಣ್ತಾ ಇದೆ ಇಲ್ಲಿ ಮ್ಯಾಗ ಹೋಗಿ ಹತ್ಕೊಂಡಿದೆ ಅಂತ. ಅದು ನೋಡ್ಬೋದು ನೀವು. ಹಂಗೆ ಅವರು ಆ ಕಳ್ಳಂದಲ್ಲಿ ಫಿಂಗರ್ ಪ್ರಿಂಟ್, ಅವರ ಹೆಜ್ಜೆ ಗುರುತು ಮತ್ತು ಎಲ್ಲ ಇಲ್ಲೇ ಪ್ರಿಂಟ್ ಇದಾಗಿದೆ. ನೋಡ್ಬೋದು ನೀವು ಇಲ್ಲೆಲ್ಲ ಈ ತರ ಇದೆ ಒಳಗಡೆ. ಬಂದೇನವಾಜ್ ಅವರು ಉರ್ದು ಭಾಷೆಯ ಪೂರ್ವಗಾಮಿಯಾದ ದಖನಿ ಭಾಷೆಯನ್ನು ಅವರು ಇಲ್ಲೇ ಈ ಭಾಗಕ್ಕೆ ಅವರು ಎಲ್ಲ ಹೇಳಿಕೊಟ್ಟಿದ್ದಾರೆ. ತೋತಾ ಬಜಾರ್ ಅಂತ ನೋಡೋಣ ಬನ್ನಿ ಒಳಗಡೆ ಏನೇನಿದೆ, ಇದ್ರ ಬಗ್ಗೆ ಏನು ಇತಿಹಾಸ ಅದ ಎಲ್ಲ ಹೇಳ್ತೀನಿ ಅಂತ. ನಂಗೂ ಇಲ್ಲಿ ಬಂದಾಗ ಗೊತ್ತಾಗಿದೆ. ನೋಡ್ಬೋದು ನೀವು, ಇಲ್ಲೊಂದು ಗುಂಬಸ್ ಥರ ಇದೆ. ಬನ್ನಿ ಒಳಗಡೆ ಹೋಗೋಣ. ಬಿಸಿಲು ಭಾಳ ಇದೆ. ನೀವೇನು ನೋಡ್ತಾ ಇದ್ರಲ್ಲ, ಇದು ತೋತಾ ಬಜಾರು. ಇಲ್ಲಿ ಏನೋ ಬೆಕ್ಕಿನ ಸಮಾಧಿ ಇದೆ ಅಂತ, ಇಲ್ಲಿ ಏನೇನೋ ಇದೆ ಅಂತೆ. ಅದೆಲ್ಲ ಹೇಳ್ತೀನಂತ, ಬನ್ನಿ ನೋಡೋಣ. ಈ ಕಡೆಯಿಂದ ನೋಡಿ ಯಾವ ತರ ಕಾಣುತ್ತೆ ಬಂದೇನವಾಜ್ ದರ್ಗಾ. ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ, ಉರುಸಿರೋದ್ರಿಂದ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ. ನೀವೇನ್ ಇಲ್ಲಿ ನೀವೇನ್ ನೋಡ್ತಾ ಇದ್ರಲ್ಲ, ಅದು ತೋತಾ ಬಜಾರ್ ಅಂತ. ಇದು ಹಾಗೆ ಇಲ್ಲಿ ಇದು ಬೆಕ್ಕಿನ ಸಮಾಧಿ ಅಂತೆ. ಆ ಬೆಕ್ಕ ಇಲ್ಲೇ ತಿರ್ಕೊಂಡಿರೋದ್ರಿಂದ ಬೆಕ್ಕಿಗೆ ಇಲ್ಲೇ ಸಮಾಧಿ ಮಾಡಿರಂತೆ. ಇದು ಅವಾಗಿನ ಕಾಲದ್ದೇ. ಇದು ಆ ಬೆಕ್ಕಿನ ಸಮಾಧಿಗೋಸ್ಕರ ಇಲ್ಲೇ ಇಟ್ಟಿದ್ದಾರೆ. ಇದು ನೀವೇನ್ ನೋಡಿದ್ರಲ್ಲ ತೋತಾ ಬಜಾರ್. ಇದು ಇಲ್ಲಿ ಮಾತು ಬರ್ಲಾರ್ದವ್ರಿಗೆ ಮಾತು ಬರ್ತಾವಂತೆ. ಇಲ್ಲಿ ಸಕ್ಕರೆ ಅದೇನೋ ತಿನ್ಸ್ಬೇಕಂತೆ. ಹಿಂಗೆ ಇಲ್ಲಿ ಬೇಟಿ ಬಜಾರ್ ಏನಿದೆ ಅಂತ ಇಲ್ಲಿ ಒಳಗಡೆ ಮಾಡಿಸ್ತಾರೆ. ಇಲ್ಲೆಲ್ಲ ಅವ್ರಿಗೆ ಮಾತು ಬರ್ಲಾರ್ದವ್ರಿಗೆ ಮಾತು ಬರ್ತಾವಂತೆ. ಎಷ್ಟೋ ದಿನ 40 ದಿನ ಏನೋ ಸಕ್ಕರೆ ತಿನ್ಬೇಕಂತೆ ಇಲ್ಲಿ ಹೇಳ್ತಾ ಇದಾರೆ. ಅದು ಬಹಳಷ್ಟು ಜನ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಇಲ್ಲಿ ನೀವು ಸಾಕಷ್ಟು ಸಮಾಧಿಗಳು ನೋಡ್ಬೋದು. ನೀವು ಇಲ್ಲಿ ನೋಡಿ, ಈ ತರ ಇಲ್ಲಿ ಬಹಳಷ್ಟು ಸಮಾಧಿಗಳು ನೋಡ್ತೀರಿ ನೀವು. ಈ ಕಡೆ ಅವ್ರ ಸೈನಿಕರು ಅವ್ರೆಲ್ಲ ಇರ್ಬೋದು ಇಲ್ಲಿ. ಈ ಕಡೆ ನೋಡಿ ಇನ್ನೂ ಬಹಳಷ್ಟು ಇದೆ ಇದರ ಇತಿಹಾಸ. ಮುಂದ್ಗಡೆ ಹೋಗೋಣ, ಎಲ್ಲ ಹೇಳ್ತೀನಂತ. ಇದನ್ನು ರಿಷ್ಟ ಅಂತಾರಂತೆ. ನೀವು ನೋಡ್ಬೋದು. ನೀವು ರಿಷ್ಟ ಅಂತಾರಂತೆ. ಇಲ್ಲ ಅಮೌಂಟ್ನ ಹಾಕ್ಬೋದು. ನೀವು ಬಿಡ್ಕೊಂಡೆಲ್ಲ ಇಡತ್ತಂತೆ. ನೀವೇನು ನೋಡ್ತಾ ಇದ್ರಲ್ಲ, ಚಾವಿ ಅದೇನು ಕಟ್ಟಿದಾರಲ್ಲ ಇಲ್ಲಿ. ನೀವೇನೇ ಬೆಡ್ಕೊಂಡ್ರು, ನಿಮ್ಗೆ ಏನು ಇಚ್ಛೆ ಆದ್ರು ಇಲ್ಲೆಲ್ಲ ಪೂರ್ಣ ಆಗ್ತಂತೆ. ಇಲ್ಲಿ ನೋಡ್ಬೋದು ಚಾವಿ ಕಟ್ತಾರೆ. ಇಲ್ಲಿ ಒಳಗಡೆ ಅಮೌಂಟ್ ಬೇಕಾದ್ರೆ ಹಾಕ್ತಾರೆ. ಅಮೌಂಟ್ ಹಾಕ್ತಾರೆ, ಈ ತರ ಚಾವಿ ಕಟ್ತಾರೆ. ನೀವು ಬೆಡ್ಕೊಂಡೆಲ್ಲ ಈಡೇರ್ಬೇಕು ಅಂತೇಳಿ ಚಾವಿ ಅವ್ರವ್ರ ಇಚ್ಛೆ ಅಂತ ಕಟ್ತಾರೆ. ಇಲ್ಲಿ ಮಂದೇನವಾಜ್ ದರ್ಗಾ ಹತ್ರನೇ ಇದೆ. ಅದು ನೋಡ್ಬೋದು ನೀವು. ಒಳಗಡೆ ಚೀಟಿ ಹಾಕಿ ಅವ್ರು ಬರ್ದ್ ಗೇಸ್ ಏನಾದ್ರು ಹಾಕಿದ್ರೆ, ಒಳಗಡೆ ಅವ್ರು ಚೀಟಿ ಹಾಕಿ ಬರ್ದ್ ಏನಾದ್ರು ಹಾಕಿದ್ರೆ ಅದನ್ನು ಈಡೇರುತ್ತಂತೆ. ಒಳಗಡೆ ಬಹಳಷ್ಟು ಜನ ಹಾಕಿದ್ದಾರೆ. ಇಲ್ಲಿ ಕಾಣ್ತಾ ಇಲ್ಲ ಅದು. ಒಳಗಡೆ ಚೀಟಿಲಿ ಬರ್ದ್ ಹಾಕಿ ಅಮೌಂಟ್ ಅದು ಹಾಕಿದ್ದಾರೆ, ಬಟ್ ಅದು ಕಾಣ್ತಾ ಇಲ್ಲ. ಅದು ಬನ್ನಿ ಹೋಗೋಣ. ಈ ಕಡೆ ಇನ್ನೂ ಏನೇನದ ನೋಡೋಣ. ಈ ಕಡೆ ಒಂದಿದೆ, ಈ ಕಡೆ ಒಂದು ಸಮಾಧಿ ಇದೆ ಅಂತೆ. ನೋಡೋಣ, ಹೋಗೋಣ ಬನ್ನಿ. ನೋಡಿ ಈ ತರ ಕಾಣುತ್ತೆ. ಇಲ್ಲೂ ಒಂದು ದರ್ಗಾ ಇದೆ, ನೋಡೋಣ ಬನ್ನಿ. ಇಲ್ಲೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಮದ್ರಸಾ ಇದೆ. ಹಿಂದ್ ಕಡೆ ಅವರು ಬಹುಮನಿ ರಾಜರು ಇರ್ತಿರಲ್ಲ, ಅವಾಗ ಅವ್ರು ಶಿಕ್ಷಣಕ್ಕೆ ಭಾಳ ಒತ್ತು ಕೊಡ್ತಿದ್ರು. ನೋಡ್ಬೋದು ನೀವು ಮದ್ರಸಾ ಯಾವ ತರ ಇದೆ. ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ.
ಈ ತರ ಇದೆ ಇಲ್ಲಿ. ಇದು ಮದ್ರಸ ಅಂತ ಇದು. ಇಲ್ಲಿ ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಕ್ಚುಲಿ ಅವರು ಮೇನ್ ಉರ್ದು ಭಾಷೆಗೆ ಇದು ಓದ್ ಕೊಡ್ತಿರು ಇವರು. ಬಂದೇನವಾಜರು ಉರ್ದು ಭಾಷೆ ದಕ್ಕನ್ ಈ ತರ ನೋಡ. ಅಲ್ಲಿ ಮೇಲ್ಗಡೆ ಹೋಗೋಣ. ಈ ತರ ಇದೆ. ಇದೆಲ್ಲ ಬಹುಮನಿ ಕಾಲದಾಗ ಇದೆಲ್ಲ ಕಟ್ಟಿರೋದು. ನೋಡ್ಬೋದು ನೀವು ಬಿಲ್ಡಿಂಗ್ ಯಾವ ತರ ಓಲ್ಡ್ ಇದೆ ಇದು. ನೀವು ನೋಡ್ಬೋದು ನೀವು ಕಲ್ಲುಗಳೆಲ್ಲ ಬಹಳ ಹಳೇದಿದೆ. ಒಳಗಡೆ ನೋಡಿ ಯಾವ ತರ ಇದೆ. ಇಲ್ಲಿ ಮೇಲ್ಗಡೆ ಹೋಗೋಣ ಬನ್ನಿ. ಇವಾಗ ಮೇಲ್ಗಡೆ ಹೋಗೋಣ. ಈ ಹುಡುಗರ ಬಹಳ ಹೆಲ್ಪ್ ಮಾಡ್ತಾ ಇದಾರೆ. ನನ್ನ ಜೊತೆನೆ ಬರ್ತಾ ಇದಾರೆ. ನೋಡ್ಬೋದು ಮ್ಯಾಗ ಹೋಗ್ಲಿಕ್ಕೆ ದಾರಿ ಯಾವ ತರ ಇದೆ. ಇವೆಲ್ಲ ಕಲ್ಲುಗಳೆಲ್ಲ ಇಲ್ಲಿಂದ ಇವು. ಮೇಲ್ಗಡೆಯಿಂದ ಈ ತರ ಕಾಣುತ್ತೇವೆ ಇವು. ಮೇಲ್ಗಡೆಯಿಂದ ಈ ತರ ಕಾಣುತ್ತೇವೆ ಇವು. ನೋಡ್ಬೋದು ನೀವು. ಅಲ್ಲೇನೋ ಲೈಬ್ರರಿ ಇದೆ ಬಟ್ ಅದು ಬಂದ್ ಆಗಿದೆ. ಅಲ್ಲಿ ಎಲ್ಲ ಡೋರ್ ಲಾಕ್ ಮಾಡಿದಾರೆ. ಲೈಬ್ರರಿ ಇದೆ ಈ ಕಡೆ. ಅದರ ಕುರಾನ್ ಏನೋ ಓದಿಸ್ತಾ ಇದ್ದಾರಂತೆ. ಈ ತರ ಕಾಣ್ತದೆ ನೋಡಿ ದರ್ಗಾ. ಮೇನ್ ದರ್ಗಾ ಇಲ್ಲಿದೆ. ಬಂದೇನವಾಜ್ ಅವರು ಮೇನ್ ದರ್ಗಾ ಈ ತರ ಕಾಣುತ್ತೇವೆ. ಬಂದೇನವಾಜ್ ದರ್ಗಾಕ್ಕೆ ಪ್ರತಿಯೊಬ್ಬರು ಬರ್ತಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಎಲ್ಲರೂ ಬರ್ತಾರೆ. ಇಲ್ಲಿ ಶರಣಬಸವೇಶ್ವರ ಅವರು ಇಲ್ಲಿ ಬರ್ತಾರೆ. ಅವರು 200 ವರ್ಷಗಳ ಇತಿಹಾಸ ಇದೆ ಶರಣಬಸವೇಶ್ವರ ಗುಡಿನು. ಆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಲಾಸ್ಟಲ್ಲಿ ಹಾಕಿರ್ತೀನಿ. ಇವಾಗ ಅದನ್ನು ವಿಡಿಯೋ ನೋಡಿ. ಶರಣಬಸವೇಶ್ವರ ಟೆಂಪಲ್ ಬಗ್ಗೆ ಇತಿಹಾಸ ಏನೇನಿದೆ ಅವ್ರ ಬಗ್ಗೆನೂ ಎಲ್ಲ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಆ ವಿಡಿಯೋನು ನೋಡಿ. ಇಲ್ಲಿ ಬಂದೇನವಾಜ್ ದರ್ಗಾಕ್ಕೆ ಪ್ರತಿಯೊಬ್ಬರು ಬರ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಕೊಡ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಬರ್ತಾರೆ ಈ ದರ್ಗಾಕ್ಕೆ. ನೋಡ್ಬೋದು ನೀವು ದರ್ಗಾ ಭಾಳ ಶಾಂತ ವಾತಾವರಣ ಇದೆ. ಇವಾಗ ಉರುಸಿರೋದ್ರಿಂದ ಭಾಳಷ್ಟು ಭಕ್ತರು ಬಂದಿದ್ದಾರೆ. ಇಲ್ಲಿ 1 ತಿಂಗಳ ಮಟ್ಟಿಗೆ ನಡೀತೀವಿ ಅಂತ ಇಲ್ಲಿ ಉರುಸು. ಇದ್ರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಗೊತ್ತಿತ್ತು ಅಷ್ಟು ಹೇಳಿದ್ದೀನಿ ಬಂದೇನವಾಜ್ ದರ್ಗಾ ಬಗ್ಗೆ. ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಬಂದೇನವಾಜ್ ದರ್ಗಾ ಹತ್ರನೇ ಮಾಲ್ಪುರಿ ಸಿಗುತ್ತೆ. ಮಾಲ್ಪುರಿ ಕಲಬುರಗಿದಾಗ ಭಾಳ ಫೇಮಸ್ ಇದು. ಬನ್ನಿ ಇವಾಗ ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಮಾಲ್ಪುರಿ. ನೋಡ್ರಿ ಈ ತರ ಇರುತ್ತೆ ಮಾಲ್ಪುರಿ. ಈ ತರ ಇರುತ್ತೆ ಮಾಲ್ಪುರಿ. ಇವರು ಫಸ್ಟ್ ಟೈಮ್ ತಿನ್ನೋ ತರ ಜೊತೆ ಬಂದಿದ್ದಾರೆ. ನೋಡೋಣ ತಿನ್ನೋಣ. ಮಾಲ್ಪುರಿ ಭಾರಿ ಇದೆ. ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನೀವು ಯಾರಾದ್ರೂ ಕಲಬುರಗಿ ಬಂದು ಮಾಲ್ಪುರಿ ತಿಂದಿದ್ರೆ ಕಮೆಂಟ್ ಮಾಡಿ. ಭಾರಿ ಇದೆ ಮಾಲ್ಪುರಿ. ಇದು ದರ್ಗಾ ಬಾಜುನೇ ಇದೆ ಅಂಗಡಿ. 1 ಪೀಸ್ಗೆ 40. ಕೆಜಿ ಎಲ್ಲ ಕೊಡ್ತಾರೆ. ಎಷ್ಟು ಕೆಜಿ ಬೇಕಂದ್ರೆ ನಿಮಗೆ. ಗೋಸ್ಪೀರು ಮೈಬೂಬ್ ಇವರಿಬ್ರು ನನ್ನ ಜೊತೆ ವಿಡಿಯೋ ಮಾಡೋ ತನಕ ಕೊನೆವರೆಗೆ ಇದ್ದಾರೆ. ಅವರು ಇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ. ಸಬ್ಸ್ಕ್ರೈಬ್ ಮಾಡ್ರಿ ಹುಡುಗರು ಹೇಳ್ತಾ ಇದಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಅಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.